ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಯಾರಿಗಾದ್ರೂ ಗೊತ್ತಾ? ರಾಹುಲ್ಗೆ, ಪಾಟೀಲ್ ಅವ್ರಿಗೆ, ಈಗ ನಿನ್ಗೆ. ನಿಮ್ಮ ಆಚಾರ್ಯ ಕಾಲೇಜ್ ಫೋಟೋ ಕಾಪಿ ಮನೇಲಿದೆ. ನಾಳೆ ಬೆಳಗಾಗೋದ್ರೊಳಗೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ನಿಮ್ಮ ಕಾಲೇಜ್ ವಿಷಯನ ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡಿ. ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನಾವೀಗ ಯೋಚನೆ ಮಾಡಬೇಕಾಗಿರೋದು ಆದಿ ರೇಪ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ದ ಅನ್ನೋದನ್ನ ಸೆಟ್ ಮಾಡಬೇಕು. ಮಾಡ್ತೀವಿ, ಮಾಡೋಣ. FIR ಅಲ್ಲಿ ನಿಮ್ಗೆ ತಲೆಗೇಟ್ ಬಿದ್ದಿದೆ ಅಂತ ಬರ್ದಿದೆ. ತಲೆಗೇಟ್ ಬಿದ್ದಾಗ ಪ್ರಜ್ಞೆ ತಪ್ಪಿದೆ ಅಂತ ಡಾಕ್ಟರ್ ಹತ್ರ ಒಂದು ಸರ್ಟಿಫಿಕೇಟ್ ತಗೊಳ್ಳೋಣ. ಜೈಶಂಕರ್ ಇದನ್ನೆಲ್ಲ ನಂಬ್ತಾನ? ಸತ್ಯನ ಮುಚ್ಚಾಕೋಕೆ ಸುಳ್ಳು ಹೇಳ್ಬೇಕಾಗತ್ತೆ, ಆದ್ರೆ ಸತ್ಯನ ಸತ್ಯ ಅಂತ ಹೇಳೋದಕ್ಕೆ ಜಸ್ಟ್ ಧೈರ್ಯ ಇದ್ರೆ ಸಾಕು. ಅಫ್ಕೋರ್ಸ್ ಕೆಲವೊಂದ್ಸಲ ಸತ್ಯನ ಮುಚ್ಚಾಕೋದಕ್ಕೆ ಸುಳ್ಳಿನ ಸಾಥ್ ಕೂಡ ತಗೋಬೇಕು. ತಪ್ಪಿಲ್ಲ, ತಪ್ಪೋದೂ ಇಲ್ಲ. ಫಸ್ಟ್ ನೀವು ನಂಬಬೇಕು ಮೇಡಮ್, ಆಮೇಲೆ ಜಗತ್ತನ್ನು ನಂಬಿಸಿದ್ರಾಯ್ತು. ಆ ಲಾಯರ್ನು ಸೇರಿಸಿ. ನಾನು ಹೇಳದೆ ಮರ್ತ್ಬಿಟ್ಟಿದ್ದೆ. ಈ ಕೇಸಿಂದ ಆಚೆ ಬರೋದಕ್ಕೆ ನಾನು ನಿಮ್ಗೆ 2 ಐಡಿಯಾ ಕೊಟ್ಟಿದ್ದೀನಿ. ಒಂದಕ್ಕೆ 20 ಲಕ್ಷ ಅನ್ಕೊಂಡ್ರು ನೀವು ನನಗೆ 40 ಲಕ್ಷ ಕೊಡಬೇಕು. ಆಮೇಲೆ ಕೊಡ್ತೀನಿ ಅಂತ ಕೈ ಎತ್ಬೇಡಿ ಮೇಡಮ್, ಮೊದಲೇ ಬಡವ್ರು ನಾವು. ನಮ್ಮಿಬ್ರ ಮಧ್ಯೆ ಈ ಡೀಲ್ ಆಗಿದೆ ಅಂತ ಸಾಕ್ಷಿಗೆ ಆ ಪಾಟೀಲ್ ಬೇರೆ ಇಲ್ಲ. ಮೇಡಮ್, ಫೋನ್. ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ. ಏನೇ ಆಗ್ಲಿ ಕೆಲಸ ಆಗ್ಲೇಬೇಕು. ಸ್ವಲ್ಪ ರಿಸ್ಕ್ ಅನ್ನಿಸ್ತಿದೆ. ಪ್ಲೀಸ್, ನಾನು ನಿಮ್ಮನ್ನೇ ನಂಬಿದ್ದೀನಿ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಾ? ನಥಿಂಗ್. ಮೇಡಮ್, PM ಅವ್ರು ಏನ್ ಹೇಳಿದಾರೆ ಗೊತ್ತಾ? ಪರಿಸ್ಥಿತಿ ನಮ್ ಕಂಟ್ರೋಲ್ ಇರಬೇಕು ಅಂದ್ರೆ ಪ್ರೀತಿಯಿಂದ ಕೆಲಸ ಮಾಡೋರ್ಗಿಂತ ದುಡ್ಡಿಗೋಸ್ಕರ ಕೆಲಸ ಮಾಡೋರು ಅಂದ್ರೆ ನನ್ನಂತವ್ರು ನಂಬೇಕು ಅಂತ. ಯಾಕೆ ಹಂಗ್ ನೋಡ್ತಾ ಇದ್ದೀರಾ? PM ಅವರು ಮನ್ ಕಿ ಬಾತಲ್ಲಿ ಹೇಳಿದ್ದಲ್ಲ ಇದು. ನಾನ್ ನನ್ನ ಮನ್ಸಲ್ಲಿರೋ ಮಾತು ನಾನೇ ಹೇಳಿದ್ದು. ಸರಿ, ಮ್ಯಾಟ್ರ್ ಹೇಳಿ. ಅಶೋಕ್, ಒಂದು ಲಾಕರ್ ರೂಮಿಂದ ಏನಾದರೂ ಹೊರಗೆ ತೆಗಿಬೇಕು ಅಂದ್ರೆ ನೀನ್ ಹೇಗೆ ಹೊರಗೆ ತೆಗಿತೀಯಾ? ತೆಗಿಬೋದು ಮೇಡಮ್, ನಾನಾದ್ರೆ ಕೀಯಲ್ಲಿ ತೆಗಿತೀನಿ. ನಿಮಗಾದ್ರೆ ಖರ್ಚಾಗುತ್ತೆ. ನನಗಿಷ್ಟ ಆಗೋ ಒಂದು ಫಿಗರ್ ಹೇಳಿ, ನಾನು ನಿಮಗೆ ಇಷ್ಟ ಆಗುವಂತ ಒಂದು ಐಡಿಯಾ ಕೊಡ್ತೀನಿ. ಐ ಮೀನ್, ದುಡ್ಡು ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ನೀವೇ ಒಂದು ನಂಬರ್ ಹೇಳಿ. 3 ಕೋಟಿ ಅಲ್ಲ ಮೇಡಮ್, ನಾನು ಕೇಳಿದ್ ಬರೀ 30 ಲಕ್ಷ. ನೀವು ಕೇಳಿದ್ದು ಸ್ವಲ್ಪ ಸ್ಪೆಷಲ್ ಆಗಿತ್ತಲ್ಲ, ಅದಕ್ಕೆ ಜಾಸ್ತಿ ಹೇಳಿದೆ. ಡಿಮಾಂಡ್ ಅಂಡ್ ಸಪ್ಲೈ ಥಿಯರಿ, ಇದು ನನ್ನ ಎಕನಾಮಿಕ್ಸ್. ಡನ್. ಓಕೆ ಅಂದ್ರೆ ಆ ರೂಮಲ್ಲಿರೋದು ತುಂಬಾ ಇಂಪಾರ್ಟೆಂಟು ಅಂತ. ಏನು ತಿಳ್ಕೊಬೋದಾ? ಐಡಿಯಾ ಪ್ಲೀಸ್. ನೋಡಿ ಮೇಡಮ್, ಎಲ್ಲ ಜಾಗದಲ್ಲೂ ಒಂದು ಎಮರ್ಜೆನ್ಸಿ ಅಲಾರಾಮ್ ಅಂತ ಇರುತ್ತೆ. ಆ ಅಲಾರಾಮ್ ಹೊಡಿತಿದ್ದಂಗೆ ಒಳಗಡೆ ಇರೋರು ಹೊರಗಡೆ, ನಾವು ಒಳಗಡೆ. ಸಿಂಪಲ್ ಮೇಡಮ್. ಇದನ್ನೆಲ್ಲ ನಮ್ಮೂರಲ್ಲಿ ಅಂದರ್ ಬಾಹರ್ ಅಂತ ಆಡ್ತಾರೆ. ಇವಾಗ ನಾವು ಆಡೋ ಟೈಮ್. ಈ ತರದ್ ನಮ್ಮ ಹತ್ರ ಬೇಜಾನಿದೆ ಮೇಡಮ್, ಬೇಕಾದ್ರೆ ಕೇಳಿ ಹೇಳ್ತೀನಿ. ನೆಕ್ಸ್ಟ್ ಟೈಮು ಡಿಸ್ಕೌಂಟು ಕೊಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹೇಳ. ಏನ 1 ಇಯರ್ ಬ್ಯಾಕ್ ಮಿಸ್ಸಿಂಗ್ ಕೇಸಾ? ಇಡಾ ಫೋನ್. ಸಾರಿ ಮೇಡಮ್, ಅದೇನೋ ಹೇಳ್ತಾ ಇದ್ರಲ್ಲ. ಏನದು ಮಿಸ್ಸಿಂಗ್ ಕೇಸು? ಅಯ್ಯೋ, ಅದ್ರ ಬಗ್ಗೆ ಇವಾಗ ಏನಕ್ಕೆ ಬಿಡಿ ಮೇಡಮ್, ನಿಮ್ ಕೇಸ್ ಬಗ್ಗೆ ಹೇಳಿ. 1 ವರ್ಷದ ಹಿಂದೆ ಅಂದ್ರಿ, ಏನದು? ಅಯ್ಯೋ, ಸುಮ್ನಿರಕ್ಕಾಗದೆ ಯಾವೊಂದೋ ಜೀವನದಲ್ಲಿ ತಲೆ ಹಾಕಿ ಇವಾಗ ನನ್ನ ತಲೆ ಹೋಗೋ ಪರಿಸ್ಥಿತಿ ಬಂದಿದೆ. ಏನಾಯ್ತು? ಸರ್, ಹೇಗಿದೆ ಸರ್ ಈಗ? ತುಂಬಾ ಕೋಲ್ಡ್ ಅಲ್ವಾ, ವಾಸನೆ ಆಗ್ತಾ ಇಲ್ಲ ಹುಚ್ಚೇಗೌಡ. ಸರ್, ಹೆಸರು ಪೂರ್ತಿ ಹೇಳ್ಬೇಡಿ, ಕ್ಲೈಮೇಟ್ ಬೇರೆ ಕೂಲ್ ಆಗಿದೆ. ಗೌಡ ಅನ್ನಿ ಸಾಕು. ಸರ್, ಆ ಮೇಘ್ನ ಮನೆಗೆ ನೀವು ಒಂದ್ಸರಿ ಹೋಗಿ ಮಸಾಜ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಅವಳು
ಅವಳು ಕೈ ಬಿಟ್ರೆ ನಿಮ್ಗೂ ನೋವೆಲ್ಲ ಕಡಿಮೆ ಆಗುತ್ತೆ ಅನ್ಸುತ್ತೆ ಸರ್. ಬೇಡಪ್ಪ, ಅವಳು ಗಂಡ ಮನೇಲಿ CCTV ಹಾಕ್ಸಿದಾನಂತೆ. ಅಪ್ಪಿ ತಪ್ಪಿ ತಗ್ಲಾಕೊಂಡ್ರೆ ಪೊಲೀಸ್ ಅಂತ ವಿಡಿಯೋ ವೈರಲ್ ಆಗ್ಬಿಡುತ್ತೆ. ಮೊದಲೇ ಪೊಲೀಸ್ ಅವ್ರಂದ್ರೆ ಪಬ್ಲಿಕ್ ಒಳ್ಳೆ ಒಪಿನಿಯನ್ ಇಲ್ಲ. ಯಾಕೆ ಸುಮ್ಮನೆ ರಿಸ್ಕು? ಟ್ರೆಂಡಿ ಆಗಿದೆ ಅಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಟ್ರೆ ಬೇಡಪ್ಪ. ಸರ್ ಮುನ್ನಾರ್ ಸ್ಪೆಷಾಲಿಟಿ ಸರ್. ಏನ ಸ್ಕೂಲ್ಗೆ ಹೋಗಿಲ್ವಾ? ಹೋಗಿಲ್ಲ ಸರ್. ಸ್ಕೂಲ್ಗೆ ಹೋಗ್ಬಿಟ್ರೆ ಕಲೆಕ್ಟರ್ ಆಗ್ಬಿಡ್ತಾನೆ ಇವನು. ನಿಂತರ ಕಾನ್ಸ್ಟೇಬಲ್ ಮಾತ್ರ ಆಗಲ್ಲ ನಾನು. ಅಯ್ಯೋ ನಿನ್ನ ಲೇ ಸಾಹೇಬ್ರ ಇಲ್ದಾಗ ಬಾ, ನಾನೇನು ಅಂತ ತೋರಿಸ್ತೀನಿ. ನನ್ನ ಮಗನೇ ಆಯ್ತಾಯ್ತು. ಏನ್ ಮಾತಾಡ್ತಾನ ನೋಡಿ ಸರ್ ಇವನು. ಲೇ ಗೌಡ, ಅದೇನ್ ನೋಡೋಗ. ಸರಿ ಸರ್, ನಿಧಾನ ನಿಧಾನ ನಿಧಾನ. ಫಸ್ಟ್ ಟೈಮ್ ನಾನು ಅವನ್ನ ಅವಾಗಲೇ ನೋಡಿದ್ದು. ತುಂಬ ವೀಕ್ ಆಗಿದ್ದ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಆದರೆ ಅವನ ಕಣ್ಣಲ್ಲಿ ಏನೋ ಸಾಧಿಸ್ತೀನಿ ಅನ್ನೋ ಛಲ ಕಾಣಿಸ್ತಾ ಇತ್ತು. ಅದು ಅವತ್ತಿಗೆ ನಿಲ್ಲಿಲ್ಲ. ಅದಾದ್ಮೇಲೆ ಅವನು ಸುಮಾರು ಸಲ ನಮ್ಮ ಸ್ಟೇಷನಿಗೆ ಬರ್ತಾನೇ ಇದ್ದ. ಎಷ್ಟು ದಿನದಿಂದ ಬರ್ತಾ ಇದೀವಿ ಸರ್, ನೀವ್ ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಪ್ಲೀಸ್ ಸರ್, ನಮ್ಮಪ್ಪ ಕಾಣಿಸ್ತಿಲ್ಲ ಸರ್, ಪ್ಲೀಸ್ ಹುಡಿಕೊಡಿ ಸರ್. ಏಯ್, ಸ್ಟೇಷನ್ ಇದು, ಯಾಕೆ ಜೋರಾಗಿ ಮಾತಾಡ್ತಾ ಇದೆಯಾ? 3 ದಿನ ಆಯ್ತು ಸರ್, ನಮ್ ತಂದೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ಇವ್ರು ಯಾರು ಸರಿಯಾಗಿ ರೆಸ್ಪಾಂಡು ಮಾಡ್ತಾ ಇಲ್ಲ. ನೀವಾದ್ರೂ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಏನ್ ಹೆಸರು? ಅವಿನಾಶ್ ಭಟ್, ರಿಟೈರ್ಡ್ ಪ್ರೊಫೆಸರ್. ನಿನ್ನ ಹೆಸರು? ಆದರ್ಶ್ ಸರ್. ನೋಡ ಆದರ್ಶ್, ಮುನ್ನಾರಲ್ಲಿರೋ ಈ ಸ್ಟೇಷನ್ ಅಲ್ಲಿ 400 ಪೆಂಡಿಂಗ್ ಕೇಸ್ ಇದೆ. ಅದರಲ್ಲಿ 40 ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ಇದನ್ನೆಲ್ಲ ನಾವೇ ನೋಡ್ಕೋಬೇಕಲ್ವಾ? ಸೊ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಹೆಂಗೆ? ಕಂಪ್ಲೇಂಟ್ ಕೊಟ್ಟಿದ್ಯಾ? ಆಗ್ಲೇ FIR ಫೈಲ್ ಆಗಿದೆ ಸರ್. FIR ಲಾಡ್ಜ್ ಆಗಿದೆಯಲ್ಲ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಇನ್ ನೀವು ಹೊರಡಿ. ಅದಾಗಲ್ಲ ಸರ್. ನಾನು ಹೇಳ್ತಾ ಇಲ್ವಾ, ಹೊರಡಿ. ಯಾವನ ಇವನು? ಬ್ಯಾಟ್ಮ್ಯಾನ್ ಪಿಕ್ಚರ್ ಹೀರೋ ತರ ಮಾಸ್ಕ್ ಹಾಕೊಂಡ್ ಬಂದವನೆ. ಕ್ಯಾನ್ಸರ್ ಅಂತೆ ಸರ್. ಓ ಕ್ಯಾನ್ಸರಾ? ಕ್ಯಾನ್ಸರಾ? ಮುಟ್ಟಿದ್ರೆ ಹತ್ತಲ್ಲ ತಾನೆ? ಮುಟ್ಟಿದ್ರೆ ಬರಕದಂಗ್ ಕೊರೋನಾನ ಸರ್, ಕ್ಯಾನ್ಸರ್. ಅಯ್ಯೋ, ಯಾವ್ದಕ್ಕೂ ಸೇಫ್ಟಿಗೆ ಒಂದ್ ಸೋಪ್ ತಗೊಂಬ ಹೋಗು. ಕೊರೋನಾ ಬಂದ್ರೆ ಹಾಕ್ಬೇಕಾದ್ರೆ ಸೋಪ್ ಅಲ್ಲ ಸರ್, ಮಾಸ್ಕು. 2 ರೂಪಾಯಿ ಇರೋ ಮಾಸ್ಕ್ ಹೊರಗಡೆ 30 ರೂಪಾಯಿ ತಗೋತಾರೆ ಸರ್. ದುನಿಯಾ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಸರ್. ನಾನು ಅವ್ನಿಗೆ ಹೇಳ್ದೆ ಸರ್, ಸುಮ್ಮನೆ ಸ್ಟೇಷನ್ ಸುತ್ತಿ ಸುತ್ತಿ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ, ಹೇಗಿದ್ರು ಸ್ವಂತ ರೆಸಾರ್ಟ್ ಇದೆಯಲ್ಲ, ಆರಾಮ ನೋಡ್ಕೊಂಡಿರು ಅಂತ. ಅಷ್ಟೇ? ಹಾ ರೆಸಾರ್ಟಾ? ಹ್ಞೂ ಸರ್, ಸಕ್ಕತ್ತಾಗಿದೆ, ತುಂಬಾ ದೊಡ್ಡದು. ಅರೇ ರೇ ರೇ ರೇ, ಮತ್ತ್ಯಾಕ್ರಿ ತಡಗೌಡ್ರೆ, ಫೈಲ್ ತಗೊಂಬನ್ನಿ. ಸುರೇಶ್ ಸರ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ಏನ್ ಸರ್, ಇಂಟ್ರೆಸ್ಟ್ ಕೇಸ್ ಮೇಲ ಇಲ್ಲ ರೆಸಾರ್ಟ್ ಮೇಲ? ಏಯ್, ಇನ್ಕಮ್ ಬೇಕಾ ಇನ್ಫಾರ್ಮೇಶನ್ ಬೇಕಾ? ಫೈಲ್ ತರ್ತೀನಿ ಸರ್. ಆಮೇಲೆ ಆದರ್ಶಿಗೆ ನಾಳೆ ಒಬ್ನಿಗೆ ಬರಕ್ಕೆ ಹೇಳು.